ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಆರೋಗ್ಯವಾಗಿ ಆ್ಯಂಡ್ ಫಿನಾನ್ಷಿಯಲಿ ಆಗಿ ತುಂಬಾ ಚೆನ್ನಾಗಿರಬೇಕು ಸ್ನೇಹಿತರೆ. ಯಾಕಂದರೆ ನಾವು ಸಾಕಷ್ಟು ವಿಚಾರಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳು ಗೊತ್ತಿಲ್ಲದೇ ಆ್ಯಂಡ್ ತಿಳ್ಕೊಳ್ದೇ ಸಾಕಷ್ಟು ಹಣಗಳನ್ನ ಖರ್ಚು ಮಾಡ್ಕೊಳ್ತಾ ಇರ್ತೀವಿ. ಆ್ಯಂಡ್ ನಮಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆ ಆಗ್ತಾ ಇದೆ, ನಾವು ಅಲ್ಲಿಗೆ ಹೋಗಿ ಶಾಸ್ತ್ರ ಕೇಳೋದು, ಇಲ್ಲಿಗೆ ಹೋಗಿ ಶಾಸ್ತ್ರ ಕೇಳೋದು, ನಮ್ಮಲ್ಲೇ ಸಣ್ಣ ಪುಟ್ಟ ಮನೆಯಲ್ಲಿ ತಪ್ಪನ್ನ ಮಾಡ್ಕೊಳ್ತಾ ಇರ್ತೀವಿ. ಅದನ್ನು ಸಣ್ಣ ಪುಟ್ಟ ಗುರುತಿಸ್ತೇನೆ ಸುಮ್ಮನೆ ನಾನಾ ರೀತಿ ಇವತ್ತಿನ ಪ್ರಪಂಚದಲ್ಲಿ ನಿಜವಾಗಿ ಶಾಸ್ತ್ರದವ್ರಿಗೂ ಕೂಡ ಒಂದು ಅಸ್ಟ್ರಾಲಜರ್ಗೂ ಕೂಡ ಒಂದು ವ್ಯಾಲ್ಯೂ ಸಿಗ್ತಾನೆ ಆಗಿಬಿಟ್ಟಿದೆ. ಯಾಕಂತಂದರೆ ದುಡ್ಡಿಗೋಸ್ಕರ ಅದನ್ನೇ ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ದುಡ್ಡನ್ನು ತೊಗೊಂಡು ಬಂದು ರೆಮಿಡೀಸ್ಗಳನ್ನ ಮಾಡ್ಕೊಳ್ತಕ್ಕಂತಹದನ್ನು ನಾನು ಎಪಿಸೋಡ್ ಮಾಡಲ್ಲ. ಸಾಕಷ್ಟು ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ತಗೊಂಡು ರೆಮಿಡೀಸ್ಗಳನ್ನ ಮಾಡಲಿಕ್ಕೆ ಹೊರಡ್ತೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಯಾಕಂತಂದರೆ ಸ್ನೇಹಿತರೆ, ಆಲ್ಮೋಸ್ಟ್ ಇವಾಗ ತಿಂಗಳು ಹುಟ್ಟಿದ ದಿನಾಂಕ, ತಿಂಗಳು ಮತ್ತು ಇಸ್ವಿ ಮೂರನ್ನು ಸೇರಿಸಿದ್ರೆ ಯಾರಿಗೆ ಬರುತ್ತೋ ಅವ್ರಿಗೆ ಶುಕ್ರನ ಅಟ್ರಾಕ್ಟಿವ್ ತುಂಬಾ ಇರುತ್ತೆ. ಶುಕ್ರನ ಆಶೀರ್ವಾದ ಹೆಚ್ಚಿನದಾಗೆ ಇರುತ್ತೆ ಆಲ್ಮೋಸ್ಟ್. ಸೊ ಫಾರ್ ಎಕ್ಸಾಂಪಲ್ 24 2 + 4 6 ಕೂಡಿದ್ರೆ 6. ಸೊ ಹಾಗಾದರೆ ನನಗೆ ಡೇಟು, ದಿನ ಮತ್ತು ಇಸ್ವಿ ಮತ್ತು ತಿಂಗಳು ಯಾವ್ದು ಕೂಡಿದ್ರೂ 6 ಬರಲ್ಲ ಮೇಡಮ್, ನಾವು ಹೇಗೆ ಶುಕ್ರನ ಅಟ್ರಾಕ್ಟಿವ್ ಮಾಡ್ಕೊಳ್ಳೋದು ಅಂತ ನನಗೆ ಶುಕ್ರನ ಬಗ್ಗೆ ಸಾಕಷ್ಟು ಮೆಸೇಜ್ ಹಾಕ್ತಾಯಿದ್ರು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ 3 ರೆಮಿಡೀಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಪವರ್ಫುಲ್ ಆಗಿರ್ತಕ್ಕಂಥದ್ದನ್ನು ಮೂರನ್ನು ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಅವಶ್ಯಕತೆಗೆ ಅನುಗುಣವಾಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿದ್ರು ಓಕೆ, ಮತ್ತು 3ರಲ್ಲಿ ಯಾವುದಾದ್ರೂ ಕೂಡ ಒಂದನ್ನು ಮಾಡಿದ್ರು ಓಕೆ ಆಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮ ಯಶ್ವಾರ್ ಮೋಟಿವೇಶನಲ್ ಚಾನಲ್, ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೂ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಟಾಪಿಕ್ ಕಡೆ ಹೋಗೋಣ. ಏನಂತ ಅಂದರೆ ಸ್ನೇಹಿತರೆ, ಆಲ್ಮೋಸ್ಟ್ ನಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರಲಿ, ಆರೋಗ್ಯ ಆಗಿರಲಿ, ಮತ್ತು ಯಾವುದೇ ಒಂದು ಮನೆಯಲ್ಲಿ ಸುಖ ಸಂಪತ್ತು ಶಾಂತಿ ಒಂದು ತೇಜಸ್ಸು ಕಾಣ್ತಾ ಇರಬೇಕು ಅಂತ ಅಂದರೆ, ಒಂದು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಅಂತ ಅಂದರೆ ನಮಗೆ ಲಕ್ಷ್ಮಿ ಅಟ್ರಾಕ್ಟ್ ಆಗಬೇಕು, ಲಕ್ಷ್ಮಿಯ ಅನುಗ್ರಹ ಇರಬೇಕು, ಆ್ಯಂಡ್ ಶುಕ್ರನ ಅನುಗ್ರಹ ಇರಬೇಕು. ಸೊ ಮೊದಲನೇದಾಗಿ ಫಸ್ಟು ನಿಮಗೇನಾದ್ರೂ ಹಣದ ಅವಶ್ಯಕತೆ ಇತ್ತು ಅಂತ ಅಂದರೆ, ಆರೋಗ್ಯ ಬೇಕು ಅಂತ ಇದ್ದರೆ, ಯಾವಾಗಲೂ ಕೂಡ ಹಣ ನಮಗೆ ಯಾವುದೋ ಒಂದು ಸಮಯದಲ್ಲೂ ನಮಗೆ ಸಿಗಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅನ್ನೋರು, ನೀವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ 1 ಸ್ಪೂನ್ ಮೊಸರು ಬರುತ್ತೆ ಗೊತ್ತಾ, ಶುಕ್ರವಾರ, ಇದನ್ನು ವಾರದಲ್ಲಿ 1 ದಿನ ಶುಕ್ರವಾರ, ತಿಂಗಳಿಗೆ 1 ಸಲ ಅಥವಾ ವೀಕ್ಲಿ ಶುಕ್ರವಾರ ಮಾಡಿದ್ರು ಕೂಡ ಇನ್ನೂ ತುಂಬಾ ಒಳ್ಳೆಯದು. ನೀವು ಸ್ನಾನ ಮಾಡ್ತಕ್ಕಂಥ ಡಬ್ ನೀರಿಗೆ 1 ಸ್ಪೂನ್ ಮೊಸರು, ಅದರಲ್ಲಿ ಅರ್ಧ ಟೀ ಸ್ಪೂನ್ ಮೊಸರನ್ನು ನೀರಿಗೆ ಹಾಕಬೇಕಾಗತ್ತೆ. ಇನ್ನು ಅರ್ಧ ಸ್ಪೂನ್ ಮೊಸರು ಇರ್ತದಲ್ಲ, ಅದನ್ನು ಕೈಗೆ, ಮುಖಕ್ಕೆ ಮತ್ತು ಕಾಲಿಗೆ ಎಲ್ಲ ಹಾಕ್ಕೊಂಡು ಅದನ್ನು ಸ್ನಾನ ಮಾಡೋದ್ರಿಂದ ಈ ಶುಕ್ರನ ಅಟ್ರಾಕ್ಟ್ ಆಗುತ್ತೆ, ಆ್ಯಂಡ್ ಶುಕ್ರನ ಅನುಗ್ರಹ ಯಾವಾಗಲೂ ಆಗುತ್ತೆ. ಸೊ ಇದನ್ನು ಶುಕ್ರವಾರ ಒಮ್ಮೆ ಮಾತ್ರ ಮಾಡಬೇಕಾಗುತ್ತೆ, ಶುಕ್ರನ ನಾವು ಅಟ್ರಾಕ್ಟ್ ಮಾಡೋದ್ರಿಂದ. ಸೊ ಸೆಕೆಂಡ್ನೇ ರೆಮಿಡಿ ಬಂದು ಇಲ್ಲಿ, ಯಾಕಂತಂದರೆ ಹಾಲು, ಮೊಸರು, ತುಪ್ಪ ಯಾವುದೇ ಆದರೂ ಸ್ನೇಹಿತರೆ ನಮ್ಮ ದೇಹಕ್ಕೆ ಬೇಕೇ ಬೇಕು, ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ಈ ಮೂರೂ ಕೂಡ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹದ್ದು. ನಾನು ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ, ತುಪ್ಪ ತಿನ್ನಲ್ಲ, ಈ 3 ಇಂಗ್ರೀಡಿಯೆಂಟ್ಸ್ನು ಕೂಡ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಶುಕ್ರನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಇನ್ನೊಂದು ಏನಂತ ಅಂದರೆ, ಇವಾಗ ನಾವು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಕಾಂತಿಯುತವಾದಂಥ ಚರ್ಮಕ್ಕೋಸ್ಕರ ನಾನಾ ರೀತಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಾನಾ ರೀತಿ ಸೋಪ್ಗಳು, ನಾನಾ ರೀತಿ ಕ್ರೀಮ್ಗಳು, ಫೇಸ್ ವಾಶ್ಗಳಿಗೆಲ್ಲ ವೇಸ್ಟ್ ನಾವು ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ನಮ್ಮ ಆಯುರ್ವೇದಿಕ್ ಮನೆಯಲ್ಲೇ ಇರ್ತಕ್ಕಂತಹದನ್ನು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ತುಂಬಾ ನಮ್ಮ ಒಂದು ಇರ್ತಕ್ಕಂತಹ ಒಂದು ಅತ್ಯುನ್ನತವಾದಂತಹ ಕಾಂತಿಯನ್ನು ಮಾಡ್ಕೊಳ್ಬೋದು. ತುಪ್ಪ ಗೊತ್ತಿದೆಯಾ, ಆ ತುಪ್ಪನ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪವನ್ನು ಹೀಗೆ ಕೈಗೆ ಸವರ್ಕೊಬಿಟ್ಟು ಈ ಮುಖಕ್ಕೆ ಹೀಗೆಲ್ಲ ಹಾಕ್ಕೊಂಡು ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ಶುಕ್ರನ ಅಟ್ರಾಕ್ಟ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಥವಾ ಮುಖ ವಾಶ್ ಮಾಡಿಕೊಂಡು ತದನಂತರ ನೀವೇನು ಮಾಡ್ತೀರಾ ಅದನ್ನು ಮಾಡ್ಬೋದು. ಬಟ್ ನೈಟ್ ಮಲಗೋಕ್ಕಿಂತ ಮುಂಚೆ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿ ಸ್ವಲ್ಪ ಇಲ್ಲಿ, ಯಾಕಂತಂದರೆ ಮಹಿಳೆಯರಾಗಲಿ ಮತ್ತು ಪುರುಷರಾಗಲಿ ಇಲ್ಲಿ ಶುಕ್ರ ಗ್ರಹನೂ ಇರುತ್ತೆ. ಶುಕ್ರ ಗ್ರಹ ಹೀಗೆ
ತುಪ್ಪವನ್ನು ಸವರಿದಾಗ ಎಲ್ಲ ಶುಕ್ರ ಗ್ರಹ ನಮಗೆ ಅಟ್ರಾಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ತುಪ್ಪವನ್ನು ಹೀಗೆ ನಾವು ಮುಖದಲ್ಲಿ ಲೇಪನ ಮಾಡಿ ಮಸಾಜ್ ಮಾಡೋದ್ರಿಂದ ಮುಖನೂ ಕೂಡ ಕಾಂತಿಯುತವಾಗಿರುತ್ತೆ. ಆ್ಯಂಡ್ ನಮಗೆ ಶುಕ್ರ ಒಂದು ತೇಜಸ್ ಕಾಣಿಸುತ್ತೆ, ಮುಖ ಕಾಂತಿಯುತವಾಗಿರುತ್ತೆ, ಫಳಫಳ ಅನ್ನೋದು ಹೊಳಿತಾ ಇರುತ್ತೆ. ಆ್ಯಂಡ್ ಮುಖ ಅಷ್ಟು ತೇಜಸ್ಸಿಂದ ಮೆರಿತಾ ಇರುತ್ತೆ. ಹಾಗಾಗಿ ಫಸ್ಟ್ ಒನ್ ಬಂದು ಸ್ನಾನದ ನೀರಿಗೆ ನೀವು ಮೊಸರನ್ನ ಹಾಕ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಇನ್ನೊಂದು, ನಿಮ್ಮ ಲೈಫಲ್ಲಿ ಹಾಲು, ಮೊಸರು, ತುಪ್ಪ ಈ 3 ಇಂಗ್ರೀಡಿಯೆಂಟ್ಸನ್ನು ನೀವು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂತಹದ್ರಿಂದ ನಿಮ್ಮ ಲೈಫಲ್ಲಿ ಅತ್ಯದ್ಭುತವಾದಂತಹ ಒಂದು ಒಳ್ಳೆ ಅತ್ಯುನ್ನತವಾದಂತಹ ತೇಜಸ್ಸನ್ನು ಕಾಣ್ತೀರಾ ಆ್ಯಂಡ್ ಯಶಸ್ಸನ್ನು ಕಾಣ್ತೀರಾ. ನಿಮ್ಮ ಲೈಫಲ್ಲಿ ಹಣದ ಸಮಸ್ಯೆ ಎಂದಿಗೂ ಕೂಡ ಬರಲ್ಲ. ಆ್ಯಂಡ್ ನಿಮ್ಮ ಪಾಸಿಟಿವ್ ವೈಬ್ ಅಷ್ಟೇ ತುಂಬಾ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಇನ್ನು 3ನೇ ರೆಮಿಡಿ ಏನಂತ ಅಂದರೆ, ನೀವು ಇದನ್ನು ಶುಕ್ರವಾರದನ್ನೇ ಮಾಡಬೇಕು. ಯಾಕಂದರೆ ನಾವು ಈ 3 ರೆಮಿಡೀಸ್ನು ಕೂಡ ನೀವು ಸ್ನಾನದ ನೀರಿಗೆ ಶುಕ್ರವಾರದಂದೇ ಮಾಡಬೇಕು. ಯಾಕಂದರೆ ಶುಕ್ರನ ಗ್ರಹ ಅಟ್ರಾಕ್ಟ್ ಆಗಬೇಕಲ್ವೇ. ಸೊ 3ನೇದು, ಈ ಕೆಂಪು ಗುಲಾಬಿಯ 6 ದಳ ಬರುತ್ತೆ ಗೊತ್ತಾ, ಆ 6 ದಳವನ್ನು ಎಸಳನ್ನು ಎತ್ಕೊಂಡು ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಅದನ್ನು ಸ್ನಾನ ಮಾಡಬೇಕಾಗತ್ತೆ. ಸೊ ಈ ಒಂದು ಕೆಂಪು ದಳ ಇಲ್ಲ, ಕೆಂಪು ಗುಲಾಬಿ ಹೂವಿಲ್ಲ ಅಂತ ಅಂದರೆ ನಿಮಗೆ ರೋಸ್ ವಾಟರ್ ಅಂತ ಬರುತ್ತೆ ಗೊತ್ತಾ. ಸೊ ಅದು ಪ್ಯೂರ್ ಆಗಿರಬೇಕು. ಹೆಚ್ಚಿನದಾಗಿ ಜಾಸ್ತಿ ನೀರಿರ್ತಕ್ಕಂಥದ್ದು ಮತ್ತು ರೋಸ್ ವಾಟರಿಂದ ಜಾಸ್ತಿ ನೀರಿರ್ತಕ್ಕಂಥದ್ದು ಕಡಿಮೆ ರೋಸ್ ವಾಟರ್ ಇರ್ತಕ್ಕಂಥದ್ದು ಇರೋದ್ರಿಂದ ಅದು ಹೆಚ್ಚಿನದಾಗಿ ಅಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಹೆಚ್ಚಿನದಾಗಿ ರೋಸ್ ವಾಟರ್ ಇದು ಬರುತ್ತೆ ಗೊತ್ತಾ, ಕೆಂಪಿನ ನೀರು ಹೆಚ್ಚಿನದಾಗಿ ನಿಮ್ಮ ಅಂಗಡಿಗಳಲ್ಲಿ ಸಿಗ್ತಾ ಇರುತ್ತೆ. ಸೊ ಅಂಗಡಿಗಳಲ್ಲಿ ಅದನ್ನು ತಗೊಂಡು ನೀವು ಸ್ನಾನದ ನೀರಿಗೆ ಒಂದು 2 ಹನಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ತೇಜಸ್ಸಾಗಿರ್ಬೋದು, ಯಶಸ್ಸಾಗಿರ್ಬೋದು. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ, ಒಂದು ರೋಸ್ ವಾಟರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಜಗಳ ಆಗ್ತಾ ಇದ್ದರೆ ತಾನಾಗೆ ಶಾಂತಿಯುತವಾದಂತಹ ಆ ಒಂದು ವಾತಾವರಣವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಒನ್ ಬಂದು ನೀವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ 1 ಸ್ಪೂನ್ ಮೊಸರು, ಮತ್ತು 2ನೇದು ಬಂದು ನಿಮ್ಮ ಲೈಫಲ್ಲಿ ಹಾಲು, ತುಪ್ಪ, ಮೊಸರನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಥರ್ಡ್ ಒನ್ ಬಂದು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ, ಯಾವಾಗಲೂ ಕೂಡ ಕಿರಿಕಿರಿ ಆಗ್ತಾಯಿತ್ತು ಅಂತಂದರೆ ರೋಸ್ ವಾಟರ್ ಅಥವಾ ಕೆಂಪು ದಳ 6 ಕೆಂಪು ದಳವನ್ನು ನೀವು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ತಾ ಇದ್ರೆ, ಸೊ ಮಾಡ್ತಾ ಬನ್ನಿ. ಇದನ್ನು ಖಂಡಿತವಾಗಿ ಕೂಡ ಅತ್ಯದ್ಭುತವಾದಂತಹ ನಿಮಗೆ ಗೊತ್ತಿಲ್ತಾ ಇರ್ತಕ್ಕಂತಹ ವಾತಾವರಣ ಆ್ಯಂಡ್ ಪಾಸಿಟಿವ್ ವೈಬ್ ಆ್ಯಂಡ್ ನಿಮಗೆ ಹೇಗೆ ಬದಲಾವಣೆ ಆಯಿತು ಅನ್ನೋದೇ ನಿಮಗೆ ಪತ್ತೆ ಮಾಡಲಿಕ್ಕಾಗಲ್ಲ. ಆ್ಯಂಡ್ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಲಿ, ಒಂದು ಗುರುಬಲ ಅಥವಾ ಒಂದು ಶುಕ್ರನ, ನಮ್ಮ ಹಣದ ಸಮಸ್ಯೆ, ನಮ್ಮದು ಯಾವುದೇ ಒಂದು ಸಂಕಷ್ಟಕ್ಕೆ, ಕಷ್ಟಕ್ಕೆ ಪರಿಹಾರ ನಮ್ಮ ಒಂದು ಶುಕ್ರ, ಗುರು ಎರಡೂ ಕೂಡ ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿರಬೇಕು. ಹಾಗಾಗಿ ಈ 3 ರೆಮಿಡೀಸ್ನ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಜಸ್ಟ್ ನೀವು ಅದು ಮಾಡ್ತಾ ಬನ್ನಿ, 4 ವಾರದಲ್ಲಿ ತುಂಬಾ ಬದಲಾವಣೆಯನ್ನು ಕಾಣ್ತೀರಾ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ, ಈ ಟಾಪಿಕ್ನ ಇವತ್ತಿಗೆ ಮುಗಿಸ್ತಾ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.